ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ರೋಟಿಗೆ ಒಳ್ಳೆ ಗೋರಿಕಾಯಿ ಪಲ್ಯ ಹೇಗೆ ಮಾಡೋದು ನೋಡೋಣ. ಗೋರಿಕಾಯಿ, ಟೊಮ್ಯಾಟೊ, ಈರುಳ್ಳಿ, ಆಲೂಗಡ್ಡೆ, ಬೇಕು ಅಂದರೆ ಕ್ಯಾರೆಟ್ ಕೂಡ ಸೇರಿಸ್ಕೋಬೋದು, ನಿಮ್ಮ ಆಪ್ಷನಲ್ಲು. ಮೊದಲಿಗೆ ಸ್ವಲ್ಪ ಎಣ್ಣೆನ ಕಾಯಕ್ಕೆ ಇಟ್ಕೊಂಡು ಬಾಣಲಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ, ಮೆಣಸಿನ್ಕಾಯಿ ಮತ್ತು ಕರಿಬೇವು, ಇಷ್ಟು ಒಗ್ಗರಣೆ, ಇನ್ನೇನು ಸಿಗಬೇಕಾಗಿಲ್ಲ. ಸ್ವಲ್ಪ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಬೇಕು ಅಂದರೆ ಹಸಿರು ಮೆಣಸಿನ್ಕಾಯಿ, ಇಲ್ಲ ಒಣಮೆಣಸಿನ್ಕಾಯಿ ಹಾಕೋರು ಒಣಮೆಣಸಿನ್ಕಾಯಿ. ನಾನಿಲ್ಲಿ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಏಕೆಂದರೆ ಬಾಯಿಗೆ ಸಿಕ್ಕಾಗ ಎರಡೂ ಹಸಿರು ಇರೋದ್ರಿಂದ ಗೊತ್ತಾಗಲ್ಲ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಮಿಕ್ಕಿದ್ದೆ ನಾನು ಮಿಕ್ಸಿಗೆ ಹಾಕೋತೀನಿ. ಆಲೂಗಡ್ಡೆನ ನಾನು ಹಾಕೋತೀನಿ. ಆಲೂಗಡ್ಡೆ, ಕ್ಯಾರೆಟು ಕಂಪ್ಲೀಟ್ಲಿ ಆಪ್ಷನಲ್. ನಮಗೆ ಬರೀ ಗೋರಿಕಾಯಿ ಅಂದರೆ ಅಥವಾ ಚೌಳಿಕಾಯಿ ನೀವೇನು ಕರಿತೀರ ಅದನ್ನು ನಮ್ಮ ಬರೀ ಹಾಕ್ಕೋಬೋದು. ಕ್ಯಾರೆಟು, ಆಲೂಗಡ್ಡೆನ ನೀವು ಸ್ಕಿಪ್ ಮಾಡ್ಬೋದು. ನನಗೆ ಇಲ್ಲಿ ಚಿಕ್ಕ ಮಕ್ಕಳು ಇರೋದ್ರಿಂದ ನಾನು ಆಲೂಗಡ್ಡೆನ ಸೇರಿಸ್ಕೊಂಡಿದ್ದೀನಿ. ಫ್ಲೇವರ್ ಏನೂ ಡಿಫ್ರೆನ್ಸ್ ಅನಿಸೋದಿಲ್ಲ ನೀವು ಆಲೂಗಡ್ಡೆ ಕ್ಯಾರೆಟ್ ಹಾಕೋದ್ರಿಂದ. ಅಕಸ್ಮಾತ್ ಸ್ವಲ್ಪ ಇದೆಯಪ್ಪ ಚವಳಿಕಾಯಿ ಏನು ಮಾಡೋದು ಸಾಕಾಗಲ್ಲ ಅಂದಾಗ ನೀವು ಈ ರೀತಿ ಹಾಕ್ಕೋಬೋದು. ಟೊಮ್ಯಾಟೊ ಮಾತ್ರ ಒಳ್ಳೆ ಫ್ಲೇವರು, ದಯವಿಟ್ಟು ಟೊಮ್ಯಾಟೊನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಒಳ್ಳೆ ಫ್ಲೇವರ್ ಕೊಡುತ್ತೆ ಪಲ್ಯಕ್ಕೆ. ಹುಳಿ ಟೊಮ್ಯಾಟೊ ಹಾಕೋದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಟೊಮ್ಯಾಟೊ ಮತ್ತು ಆಲೂಗಡ್ಡೆ ಫ್ರೈ ಆದಮೇಲೆ ನಾನು ಕೊನೆಗೆ ಚೌಳಿಕಾಯಿನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಲೆ ಆದಷ್ಟು ಎಣ್ಣೆಗೆಲ್ಲೇ ಮಾಗಿಸ್ಕೋಬೇಕು. ಆಮೇಲೆ ಎಳೆ ಗೋರಿಕಾಯಿ ಆಗಬೇಕು. ತುಂಬ ಬಲ್ತಿದ್ರೆ ಅದು ಕಹಿ ಆಗುತ್ತೆ. ಆದಷ್ಟು ಎಳೆದು ಫ್ರೆಶ್ ಆಗಿರೋ ಒಂದು ಗೋರಿಕಾಯಿನ ನೋಡಿ ಇದೇ ರೀತಿ ಮೀಡಿಯಮ್ ಉದ್ದಕ್ಕೆ ನೀವು ಕಟ್ ಮಾಡಿಕೊಂಡು ಮಾಗಿಸ್ಕೋಬೋದು. ಆದಷ್ಟು ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗೋದ್ರೊಳಗೆ ಮಸಾಲೆ ರುಬ್ಕೊಳ್ಳೋಣ. ಮಸಾಲೆನೂ ತುಂಬ ಸಿಂಪಲ್. ಇಲ್ಲಿ ನಾನು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಕಡಲೆ, ಮೆಣಸಿನ್ಕಾಯಿ, ಕಾಯಿ ಮತ್ತು 1-2 ಚಮಚ ಸಾಂಬಾರು ಪೌಡ್ರನ್ನ ನಾನು ಹಾಕೋತಾ ಇದ್ದೀನಿ. ಈ ಸಾಂಬಾರು ಪೌಡ್ರಲ್ಲಿ ಖಾರದ ಪುಡಿ ಮಿಕ್ಸ್ ಆಗಿಲ್ಲ, ಹಾಗಾಗಿ ಸಾಂಬಾರು ಪುಡಿ, ಸ್ವಲ್ಪ ನೀರು. ತುಂಬ ನುಣ್ಣಗೆ ರುಬ್ಬಬಾರ್ದು, ಚಟ್ನಿ ಥರ. ನಾರ್ಮಲ್ ಒಂದು 80% ತರಿಯಾಗಿ ರುಬ್ಕೊಂಡ್ರೆ ನಿಮಗೆ ಸಾಕಾಗತ್ತೆ. ಚೆನ್ನಾಗಿ ಫ್ರೈ ಆಗಿ 2 ನಿಮಿಷ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಗೋರಿಕಾಯಿ ಪ್ರತಿಯೊಂದು ತರಕಾರಿ ಬೆಂದಿದೆ. ಆ ಬೆಂದಿರೋವಂಥ ತರಕಾರಿಗೆ ನಾನು ರುಬ್ಬಿರೋವಂಥ ಮಸಾಲೆ ಹಾಕಿ ಚೆನ್ನಾಗಿ ಎಣ್ಣೆಲಿ 1-2 ನಿಮಿಷ ಮಾಗಿಸ್ಕೋತೀನಿ. ಆಮೇಲೆ ನಂತರ ನಾವು ಅದನ್ನು ನೀರು ಹಾಕ್ಕೊಳ್ಳೋಣ. ಜೋಳದ ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್. ಕೆಲವರು ಹುಚ್ಚೆಳ್ಳು ಹಾಕ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಹುಚ್ಚೆಳ್ಳು ನನ್ನ ಹತ್ರ ಇಲ್ಲ, ಹಾಗಾಗಿ ಹಾಕಿಲ್ಲ. ನಾನು 1 ಚಮಚ ಹುಣಸೆ ಹುಳಿನ ನಾನು ಹಾಕಿದ್ದೀನಿ ಇಲ್ಲಿ. ಸ್ವಲ್ಪ ಬೇಕಾಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ನೀರು. ತುಂಬ ನೀರನ್ನು ಹಾಕಬೇಡಿ, ತುಂಬ ತೆಳು ಆಗಿಬಿಡುತ್ತೆ. ಸ್ವಲ್ಪ ನಿಮ್ಮ ಹದ ಎಷ್ಟು ಬೇಕು ಅದಕ್ಕೆ ನೀವು ನೀರನ್ನು ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಮಾಗಿಸ್ಬಿಟ್ಟು ಮುಚ್ಚಿಟ್ಬಿಡಿ. ಅದೇ ಹಬೆಲೆ ಚೆನ್ನಾಗಿ ಎಲ್ಲ ಖಾರ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಖಾರನ ಕುದಿಸಿ ಬಿಸಿ ಬಿಸಿಯಾದ ಚೌಳಿಕಾಯಿ ಪಲ್ಯ ರೆಡಿಯಾಗಿದೆ. ನೀವು ಮಾಡಿ ರೊಟ್ಟಿಗೆ ತಿಂದು ನನಗೆ ಹೇಗಾಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ಥ್ಯಾಂಕ್ ಯು.